ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1075ನೆಯ ಅನುಶಾಸನ ಪರ್ವದ 8ನೇ ಭಾಗವನ್ನು ಈಗ ನಾವು ನೋಡೋಣ. ಬ್ರಾಹ್ಮಣನ ಮಹತ್ವ, ಇದರ ವರ್ಣನ ಈ ಭಾಗದಲ್ಲಿ ಇವತ್ತು ನಮ್ಮ ಶ್ರವಣಕ್ಕೆ ಬರಲಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 9ನೇ ಅಧ್ಯಾಯ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 12ನೇ ಅಧ್ಯಾಯ. ವೈಷ್ಣವ ಪಾಠದಲ್ಲಿ ಇದು 9ನೇ ಅಧ್ಯಾಯ. ಗೀತಾ ಪ್ರೆಸ್ಸಿನ ಪಾಠದಲ್ಲಿ 8ನೇ ಅಧ್ಯಾಯ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಭಗವತಾ ಬಾದರಾಯಣೇನ ಪ್ರಣೀತಸ್ಯ ಅನುಶಾಸನ ಪರ್ವಣಿ ಶ್ರೂಯಮಾಣೆ ಅದ್ಯ ಅಸ್ಮಿನ್ ದಿವಸೆ ಬ್ರಾಹ್ಮಣಸ್ಯ ಮಹತ್ವಂ ಯಥಾ ಭೀಷ್ಮೇಣ ಸಮವರ್ಣ್ಯತ ಯುಧಿಷ್ಠಿರಂ ಪ್ರತಿ ತದಸ್ಮಾಭಿರಪಿ ಸಂಶ್ರೂಯತೆ. ಗತೆ ದಿವಸೆ ಕೃತಜ್ಞತಾಯಾಃ ಮಹತ್ವಂ ಯಥಾ ಕಶ್ಚನ ಶುಕಃ ವೃಕ್ಷಮೇಕಂ ಆವಸತಿ ಸ್ಮ ವೃಕ್ಷೇ ಜೀರ್ಣೇಪಿ ಶುಷ್ಕೆ ಸಂಜಾತೆ ಅಪಿ ತಂ ವೃಕ್ಷಂ ನ ತತ್ಯಾಜ ಸಹ ಶುಕಃ. ಅಸ್ಯ ಚ ಕಾರಣಂ ವೇತ್ತುಂ ಆಗತಂ ದೇವರಾಜಮಿಂದ್ರಂ ಪ್ರತಿ ವೃಕ್ಷೇ ಸ್ವಸ್ಯ ಶುಕಸ್ಯ ಯಾ ಪ್ರೀತಿಃ ಯಹ ಸ್ನೇಹಃ ಯಾ ಚ ಕೃತಜ್ಞತಾ ಆಸೀತ್ ತಾಂ ಕೃತಜ್ಞತಾಂ ಸ್ನೇಹಂ ಚ ಪ್ರಕಟಯಾಮಾಸ ಶುಕಃ. ಬಾಲ್ಯಾದಪಿ ಅಸ್ಮಿನ್ನೇವ ವೃಕ್ಷೇ ಅಹಂ ಸಂವರ್ಧಿತಃ ಅಸ್ಮಿ. ಏವಂ ಚ ಅಸ್ಮಿನ್ ಆಪತ್ಕಾಲೆ ವೃಕ್ಷಮೇನಂ ಅಹಂ ತ್ಯಕ್ತುಂ नेच्छामि इति तम् उवाच देवराजम् अयं शुकः. देवराजोऽपि शुकस्य स्नेहभावं दृष्ट्वा तस्मै वरमेकं ददौ. तस्य वरस्य प्रभावात् सः शुकः वृक्षविषये स्वस्य शुकस्य शाश्वत प्रीतिं वृक्षस्य शुष्कस्य वृक्षस्य पुनरुज्जीवनञ्च प्रार्थयाञ्चकार. एवमेव वरं दत्त्वा इन्द्रः अन्तर्दधे. अपि च गते दिवसे दुष्कृतानां फलं सत्कृतानां च फलं साधकेन जीवेन कदा आप्यते कथम् आप्यते इत्यस्मिन् विषये शास्त्रस्य निर्णयाः अपि समुदीर्यन्त. ಕಳೆದ ದಿವಸದ ಆ ಕಥೆಯನ್ನ ನಾವು ನೋಡಿ ಇವತ್ತಿನ ಕಥೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಆ ಕಳೆದ ದಿವಸದ ಒಂದೆರಡು ವಿಷಯಗಳ ಬಗ್ಗೆ ಸ್ಪಷ್ಟೀಕರಣವನ್ನು ತಗೊಂಡು ಮುಂದೆ ಹೋಗೋಣ. ಆ ಗಿಳಿಯ ಕಥೆಯನ್ನು ಕೇಳಿದ್ನಲ್ಲ, ಗಿಳಿಯ ಬಳಿ ಇಂದ್ರ ಬಂದವನು, ಸುಖಭೋ ಪಕ್ಷಿಣಾಂ ಶ್ರೇಷ್ಠ ದಾಕ್ಷೇಯಿ ಸುಪ್ರಜಾಸ್ತ್ವಯ, ನಿನ್ನ ತಾಯಿ ದಕ್ಷನ ಮಗಳು, ಅವಳು ನಿನ್ನಂಥ ಮಗನನ್ನ ಹೊಂದಿ ಸುಪ್ರಜಾ ಆದಳು, ಪುತ್ರವತಿ ಆದಳು ಅಂತ ಇಂದ್ರ ಆ ಗಿಣಿಯನ್ನ ಪ್ರಶಂಸೆ ಮಾಡಿದ್ದರ ವರ್ಣನೆ ಇದೆ. ದಾಕ್ಷೇಯಿ ಅಂತ ಅಲ್ಲಿ ಶಬ್ದ ಇದೆ. ನೀಲಕಂಠರ ವ್ಯಾಖ್ಯಾನದಲ್ಲಿ ದಕ್ಷಸ್ಯ ಪೌತ್ರಿ ಅಂತ ಹೀಗೆ ಅರ್ಥ ಇದೆ.
ಅದನ್ನ ಕೆಲವು ಕನ್ನಡದ ಅನುವಾದಗಳಲ್ಲಿ ದಕ್ಷನ ಮೊಮ್ಮಗಳಾದ ಶುಕಿಯು ಶ್ರೇಷ್ಠ ಸಂತಾನವನ್ನು ಪಡೆದಳು ನಿನ್ನಂತಹ ಮಗನ ಕಾರಣದಿಂದಾಗಿ ಅಂತ ಅನುವಾದ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ ಆದಿಪರ್ವದಲ್ಲಿ ಇದರ ಒಂದು ವರ್ಣನೆ ಇದೆ. ಕಶ್ಯಪರಿಗೆ ತಾಮ್ರ ಅಂತ ಒಬ್ಳು ಪತ್ನಿ ಇದ್ಲು. ಅವಳು ಶುಕಿ ಅನ್ನುವ ಮಗಳನ್ನು ಹೆತ್ತಲು. ಆ ಶುಕಿ ಅನ್ನುವಳಲ್ಲಿ ಎಲ್ಲ ಗಿಣಿಗಳು ಕೂಡ ಹುಟ್ಟಿದವು ಅಂತ ಕಥಾ ಇದೆ. ಇದು ಆದಿಪರ್ವದಲ್ಲಿ 67ನೇ ಅಧ್ಯಾಯದಲ್ಲಿದೆ. ಅಧ್ಯಾಯ ಸಂಖ್ಯೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು ಬೇರೆ ಬೇರೆ ಪಾಠಗಳಲ್ಲಿ. ಅಲ್ಲಿ ಸೃಷ್ಟಿಯ ವರ್ಣನವನ್ನೆಲ್ಲ ಮಾಡುವಂತಹ ಒಂದು ಪ್ರಸಂಗ ಇದೆ. ಅಲ್ಲಿ ಈ ವಿಷಯ ಕಾಣಿಸ್ತದೆ. ಹೀಗೆ ದಕ್ಷ ಪ್ರಜಾಪತಿಯ ಮಗಳು ತಾಮ್ರ ಅನ್ನುವವಳು. ಆ ತಾಮ್ರ ಅನ್ನುವವಳ ಮಗಳೇ ಈ ಶುಕಿ ಅನ್ನುವವಳು. ಆ ಶುಕಿಯ ಮಕ್ಕಳೇ ಈ ಎಲ್ಲ ಶುಕಗಳು, ಗಿಣಿಗಳು. ಹೀಗೆ ಈ ಗಿಣಿಯೂ ಕೂಡ, ಈ ಕಥಾನಾಯಕವಾದಂತಹ ಈ ಗಿಣಿಯೂ ಕೂಡ ಆ ದಾಕ್ಷೇಯಿ ಅಂತಂದ್ರೆ ದಕ್ಷನ ಮೊಮ್ಮಗಳು ಅಂತ ಅರ್ಥ. ದಕ್ಷನಿಗೆ ಮಗಳು ಅನ್ನೋ ಅರ್ಥದಲ್ಲಿಯೂ ಆ ಶಬ್ದ ನಿಷ್ಪನ್ನ ಆಗಬಹುದು. ದಕ್ಷನ ಮೊಮ್ಮಗಳು ಅನ್ನೋ ಅರ್ಥದಲ್ಲಿಯೂ ಕೂಡ ಆ ಶಬ್ದ ಕಾಣಬಹುದು. ಹೀಗೆ ದಾಕ್ಷೇಯಿ ಅನ್ನೋ ಶಬ್ದಕ್ಕೆ ಎರಡೂ ಅರ್ಥ ಇರುವಾಗ ಆದಿಪರ್ವಕ್ಕನುಸಾರವಾಗಿ ದಕ್ಷನ ಮಗಳಾದ ತಾಮ್ರ ಎಂಬುವಳ ಮಗಳಾದ ಶುಕಿಯ ಮಕ್ಕಳೇ ಈ ಗಿಣಿಗಳು ಅಂತ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಕೆಲವು ಕನ್ನಡದ ಅನುವಾದಗಳಲ್ಲಿ ದಕ್ಷನ ಮೊಮ್ಮಗಳು ಅಂತ ಹೀಗೆ ಕಾಣಿಸೋದಿಲ್ಲ. ದಕ್ಷ ಕುಮಾರಿ ಅಂತ ಮಾತ್ರ ಅನುವಾದ ಮಾಡಿದ್ದಾರೆ. ದಕ್ಷ ಕುಮಾರಿ ಅಂದ್ರೆ ಯಾರು ಅದನ್ನ ಸ್ಪಷ್ಟಪಡಿಸೋದು ಒಳ್ಳೆಯದು. ಇಲ್ಲದೆ ಇದ್ರೆ ತುಂಬಾ ಸ್ಥೂಲವಾದ ಅನುವಾದ ಆಗಿಬಿಡ್ತದೆ. ದಕ್ಷಿಣ ಕುಮಾರಿ ವಿನತಾ ಅಂತ ಇದ್ದಳು. ಆ ವಿನತಾ ಎಲ್ಲ ಪಕ್ಷಿಗಳ ತಾಯಿಯನ್ನು ಕೂಡ ಹೌದು. ನಾರಾಯಣ ಪಂಡಿತಾಚಾರ್ಯರ ಮಣಿಮಂಜರಿ ಹೇಳುವಂತೆ ವಿನತಾಯಾಂತು ಪಕ್ಷಿಣಃ, ಕದ್ರು ಎಂಬುವಗಳಲ್ಲಿ ಎಲ್ಲ ಸರ್ಪಗಳು ಹುಟ್ಟಿದವು, ವಿನತಾ ಎಂಬುವುಗಳಲ್ಲಿ ಎಲ್ಲ ಪಕ್ಷಿಗಳು ಹುಟ್ಟಿದವು. ಹೀಗಿರುವುದರಿಂದ ದಕ್ಷಕುಮಾರಿಯಾದ ವಿನತಾ ಅವಳ ಮಕ್ಕಳೇ ಈ ಎಲ್ಲ ಗಿಣಿಗಳು, ಈ ಎಲ್ಲ ಪಕ್ಷಿಗಳು ಕೂಡ. ಹೀಗೆ ದಕ್ಷನ ಮಗಳು ಅಂತ ಅರ್ಥ ಆವಾಗ ದಾಕ್ಷೇಯಿ ಅಂತಂದ್ರೆ. ಇಲ್ಲದೆ ಹೋದ್ರೆ ದಕ್ಷನ ಮೊಮ್ಮಗಳು ಅಂತ ಅರ್ಥ ಮಾಡಿದಾಗ ದಕ್ಷನ ಮಗಳು ತಾಮ್ರ, ತಾಮ್ರಾಳ ಮಗಳು ಶುಕಿ, ಶುಕಿಯ ಮಕ್ಕಳೇ ಎಲ್ಲ ಶುಕಗಳು ಅಂತ ಅರ್ಥ ಮಾಡೋದು ಯೋಗ್ಯ. ಇದ್ರ ಬಗ್ಗೆ ನಿನ್ನೆ ನನಗೂ ಕೂಡ ಗೊಂದಲ ಬಂದಿತ್ತು. ಅದನ್ನ ನೋಡಿ ಇವತ್ತು ವರ್ಣನೆ ಮಾಡಿದ್ದೇನೆ. ಇದಲ್ಲದೆ ಮತ್ತೊಂದು ಶ್ಲೋಕವನ್ನು ಕೂಡ ಕಳೆದ ದಿವಸ ನೋಡಿದ್ದೀವಿ ನಾವು. ಕರ್ಮಗಳ ಮಹತ್ವವನ್ನ ನಾವು ಕೇಳುವಾಗ ವೇದ ಮಂತ್ರವನ್ನ ಸ್ವರಾದಿಗಳಿಲ್ಲದೆ ಅಶುದ್ಧವಾಗಿ ಹೇಳುವುದರಿಂದ ಬರುವ ಪಾಪ, ಸೋಮಲತೆಯನ್ನ ವ್ಯರ್ಥವಾಗಿ ಹಿಂಡುವುದರಿಂದ ಬರುವ ಪಾಪ, ಮಂತ್ರವಿಲ್ಲದೆ ಅಗ್ನಿಯಲ್ಲಿ ಮಾಡುವಂತಹ ಹೋಮ, ಇದರಿಂದ ಪಾಪ ಬರ್ತದೆ. ಈ ಎಲ್ಲಾ ಕಾರ್ಯಗಳನ್ನು ತಪ್ಪಾಗಿ ಮಾಡಿದಾಗ ಆಯಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಪಾಪ. ಆದರೆ ನಾಲ್ಕನೇದ್ದೇನಿದೆ, ತತ್ ಸರ್ವಂ ವೃಥಾ ಭವತಿ ವೃಥಾ ಅಭಿಧೀಯಮಾನೆ. ವ್ಯರ್ಥವಾದ ಆಲಾಪ ಮಾಡುವವನಿಗೆ, ವ್ಯರ್ಥವಾದ ಸುಳ್ಳು ಸುಳ್ಳು ಮಾತುಗಳನ್ನು ಹೇಳುವುದು, ಕಾಲಹರಣ ಮಾಡುವುದು, ಈ ತರ ಎಲ್ಲ ಮಾಡ್ತಾ ಹೋದ್ರೆ ಆ ಹಿಂದೆ ಏನು ಪಾಪ ಬಂದಿತ್ತು, ವ್ಯರ್ಥವಾಗಿ ಮಂತ್ರಗಳನ್ನು ತಪ್ಪಾಗಿ ಹೇಳುವುದು, ಸೋಮಲತೆಯನ್ನು ವ್ಯರ್ಥವಾಗಿ ಹಿಂಡುವುದು, ಮಂತ್ರವಿಲ್ಲದೆ ಅಗ್ನಿಯಲ್ಲಿ ಹೋಮ ಮಾಡುವುದು, ಈ ಎಲ್ಲಾ ಪಾಪಗಳು ಕೂಡ ಸುಳ್ಳಿನ ಹೇಳುವಿಕೆಯಿಂದ ಅಥವಾ ಕಾಲಹರಣ ಮಾಡುವುದರಿಂದ, ವ್ಯರ್ಥವಾಗಿ ಹರಟೆ ಹೊಡೆದು ಕಾಲಹರಣ ಮಾಡುವುದರಿಂದ ಬರ್ತದೆ ಅಂತ ನಿನ್ನೆ ನಾನು ಹೇಳಿದೆ. ಕಳೆದು ಅದೊಂದು ಅನುವಾದ. ಲಕ್ಷಾಲಂಕಾರಕ್ಕನುಸಾರವಾಗಿ ಇನ್ನೊಂದು ಅನುವಾದವೂ ಕೂಡ ಇದೆ. ಮೊದಲು ಹೇಳಿದಂಥದ್ದು ಒಂದೊಂದೇ ಪಾಪ, ಮಂತ್ರಗಳನ್ನು ತಪ್ಪಾಗಿ ಉಚ್ಚರಿಸಿದ್ರೆ ಒಂದೇ ಪಾಪ. ಹಾಗೆ ಸೋಮರಸವನ್ನು ವ್ಯರ್ಥವಾಗಿ ಹಿಂಡಿದರೆ ಅದು ಕೂಡ ಒಂದೇ ಪಾಪ. ಅಗ್ನಿಯಲ್ಲಿ ವ್ಯರ್ಥವಾಗಿ ಹೋಮ ಮಾಡಿದರೆ ಅದು ಒಂದೇ ಪಾಪ. ಒಂದೊಂದು ಕೃತ್ಯಕ್ಕೆ ಮೂರ್ಮೂರು ಪಾಪಗಳಿಲ್ಲ. ಆದರೆ ಧರ್ಮವನ್ನ ಕೀರ್ತನೆ ಮಾಡುವುದರಿಂದ, ಸಭೆಯಲ್ಲಿ ಹೋಗಿ ನಾನು ಇಂಥ ಧರ್ಮವನ್ನು ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವುದರ ಮೂಲಕ
ಎಲ್ಲಾ ಪಾಪಗಳು ಬರ್ತವೆ. ಒಂದು 10 ಧರ್ಮಗಳನ್ನು ಮಾಡಿದ್ದಾನೆ ಅಂತ ತಿಳ್ಕೊಳ್ರಿ ಮನುಷ್ಯ. ಆ 10 ಧರ್ಮಗಳನ್ನು ಮಾಡಿದಾಗ ಯಾವುದೋ ಒಂದು ಧರ್ಮದ ಬಗ್ಗೆ ನಾ ಇಂಥ ಮಹಾ ಕಾರ್ಯವನ್ನು ಮಾಡಿದ್ದೇನೆ ಅಂತ ಹೇಳಿಕೊಂಡ್ರೂ ಕೂಡ ಆ ಉಳಿದ ಎಲ್ಲ ಧರ್ಮ ಕಾರ್ಯಗಳು ಕೂಡ ವ್ಯರ್ಥ ಆಗಿ ಹೋಗ್ತವೆ ಅಂತ ಅದಕ್ಕೆ ಲಕ್ಷಾಲಂಕಾರದಲ್ಲಿ ಅರ್ಥ ಬರೆದಿದ್ದಾರೆ. ಏಕೈಕಸ್ಮಿನ್ ವೃಥಾಕೃತೆ ಏಕಮೇಕಮೇವ ವ್ಯರ್ಥಂ ಭವತಿ. ಈ ತಪ್ಪಾಗಿ ಮಂತ್ರಗಳನ್ನು ಉಚ್ಚರಿಸುವುದು, ವ್ಯರ್ಥವಾಗಿ ಸೋಮ ಬಳ್ಳಿಯನ್ನು ಹಿಂಡುವುದು ಮೊದಲಾದದಕ್ಕೆಲ್ಲ ಒಂದೊಂದನ್ನು ತಪ್ಪಾಗಿ ಮಾಡಿದರೆ ಒಂದೊಂದೇ ಪಾಪ ಮತ್ತು ಅದೊಂದೊಂದೇ ಕಾರ್ಯ ವ್ಯರ್ಥ ಆಗ್ತದೆ. ಧರ್ಮ ಕ್ಷರತ ಕೀರ್ತನಾತ್ ಇತಿ ವಚನಾತ್ ಸಮ್ಯಕ್ ಕೃತ್ವಾಪಿ, ಈ 4ನೇದ್ದು ಮಾತ್ರ ಸರಿಯಾಗಿ ಧರ್ಮ ಕಾರ್ಯಗಳನ್ನು ಮಾಡಿದರೂ ಕೂಡ ಸದಸಿ ಏಕಸ್ಮಿನ್ನಪಿ ಧರ್ಮೇ ಅಭಿಧೀಯಮಾನೆ, 10, 100, 1000 ಅನೇಕ ಧರ್ಮಗಳನ್ನು ಒಬ್ಬ ಮಾಡಿದ್ದಾನೆ. ಅದರಲ್ಲಿ ಯಾವುದೋ ಒಂದು ಧರ್ಮವನ್ನ ಸಭೆಯಲ್ಲಿ ಹೋಗಿ ಕೇಳಿಕೊಂಡ್ರೂ ಕೂಡ ಏಕಸ್ಮಿನ್ನಪಿ ಧರ್ಮೇ ಅಭಿಧೀಯಮಾನೆ ಸತಿ ಸರ್ವಂ ಕರ್ಮ ವೃಥಾ ಭವತಿ. ಅವನು ಮಾಡಿದಂತಹ ಎಲ್ಲಾ ಧರ್ಮ ಕಾರ್ಯಗಳು, ಯಾವೊಂದು ಕಾರ್ಯವನ್ನ ಜನರ ಎದುರಿಗೆ ತನ್ನ ಬಗ್ಗೆ ಹೇಳಿಕೊಂಡಿದ್ದಾನೋ ಅದೊಂದು ಕಾರ್ಯ ಮಾತ್ರ ಅಲ್ಲದೆ ಅವನು ಮಾಡುವ ಉಳಿದ ಧರ್ಮ ಕಾರ್ಯಗಳು ಕೂಡ ವ್ಯರ್ಥ ಆಗಿ ಹೋಗ್ತವೆ ಅಂತ ಲಕ್ಷಾಲಂಕಾರದಲ್ಲಿ ಅದರ ವರ್ಣನೆ ಇದೆ. ಅದಕ್ಕನುಸಾರವಾಗಿ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಕೂಡ. ಈ ಲಕ್ಷಾಲಂಕಾರದಲ್ಲಿರುವಂತಹ ಅನುವಾದಗಳನ್ನು ಸಾಮಾನ್ಯವಾಗಿ ನಾನು ಪರಿಗಣಿಸುವುದಿಲ್ಲ. ಆ ಲಕ್ಷಾಲಂಕಾರದ ಶುದ್ಧ ಪಾಠದ ಬಗ್ಗೆ, ಅದರಲ್ಲಿ ವರ್ಣಿತವಾದಂತಹ ಅರ್ಥಗಳ ಬಗ್ಗೆ ನನಗೆ ಯಾವತ್ತೂ ಗುಮಾನಿ ಇರೋದ್ರಿಂದ ತೀರಾ ಅಪರೂಪದ ಪ್ರಸಂಗಗಳನ್ನು ಹೊರತುಪಡಿಸಿದರೆ ಸಾಮಾನ್ಯವಾಗಿ ಆ ಲಕ್ಷಾಲಂಕಾರವನ್ನು ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ. ಶ್ಲೋಕದಲ್ಲಿ ತತ್ಸರ್ವಂ ವೃಥಾ ಭವತಿ ಅಭಿಧೀಯಮಾನೆ ಅಂತಿದೆ. ತತ್ಸರ್ವಂ ಭವತಿ ವೃಥಾ ಅಭಿಧೀಯಮಾನೆ. ವೃಥಾ ಅಭಿಧೀಯಮಾನ ಅಂತಂದ್ರೆ ವ್ಯರ್ಥವಾಗಿ ಮಾತನಾಡುವುದು, ಹರಟೆ ಹೊಡೆಯೋದು, ಅಥವಾ ಸುಳ್ಳು ಹೇಳುವುದು, ಸುಳ್ಳನ್ನು ಹೇಳುವುದು. ಇದು ಒಂದರ್ಥ. ನಿನ್ನೆ ನಾನು ಹೇಳಿದ ಅರ್ಥ. ಸುಳ್ಳನ್ನು ಹೇಳಿದ್ರೆ, ವ್ಯರ್ಥವಾದ ಮಾತುಗಳನ್ನು ಆಡಿದರೆ ಹಿಂದೆ ಹೇಳಿದ ಎಲ್ಲಾ ಪಾಪಗಳು ಬರ್ತವೆ. ತಪ್ಪಾಗಿ ಮಂತ್ರವನ್ನು ಉಚ್ಚರಿಸಿದ್ರಿಂದ ಬರುವ ಪಾಪ, ಸೋಮವನ್ನ ವ್ಯರ್ಥವಾಗಿ ಹಿಂಡಿದ್ರೆ ಬರುವ ಪಾಪ, ಅಗ್ನಿಯಲ್ಲಿ ಮಂತ್ರವಿಲ್ಲದೆ ಹೋಮ ಮಾಡಿದ ಪಾಪ, ಇವೆಲ್ಲವೂ ಕೂಡ ವ್ಯರ್ಥವಾದ ಹರಟೆಯಿಂದ, ಸುಳ್ಳು ಹೇಳಿದ್ರಿಂದ ಬರ್ತದೆ ಅಂತ ಅಲ್ಲಿ ಇದೆ. ಈ ಮಾತಿಗೆ ಹೇಗೂ ಅರ್ಥ ಮಾಡಬಹುದು. ನಿರ್ದಿಷ್ಟವಾಗಿ ಇಂಥದೇ ಅರ್ಥ ಅಂತ ಅದಕ್ಕೇನು ಕಾಣಿಸೋದಿಲ್ಲ. ಅಭಿಧೀಯಮಾನ ಅಂತಿದೆಯಲ್ಲ, ನಾವು ಕನ್ನಡದಲ್ಲಿ ನಾನು ಮಾಡಿದ ಕೆಲಸವನ್ನು ಹೇಳಿಕೊಳ್ಳುವುದು ಅಂದ್ರೆ ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳುವುದು. ಆ ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳುವುದು ಅಂತ ಕನ್ನಡದಲ್ಲಿ ಏನು ಶಬ್ದ ಇದೆ, ಅಂಥದನ್ನು ಹೇಳಲಿಕ್ಕೆ ಇಲ್ಲಿ ಸಂಸ್ಕೃತದಲ್ಲಿ ಶಬ್ದ ಕಾಣಿಸೋದಿಲ್ಲ. ಅಭಿಧೀಯಮಾನ ಅಂತಂದ್ರೆ ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳುವುದು ಅಂತ ಏನು ಅರ್ಥ ಆಗೋದಿಲ್ಲ. ಧರ್ಮ ಕ್ಷರತೆ ಕೀರ್ತನಾತ್ ಅಂತ ಸ್ಮೃತಿಯ ವಾಕ್ಯ ಮತ್ತೊಂದೇನಿದೆಯಲ್ಲ, ಅಲ್ಲಿ ಕೀರ್ತನ ಮಾಡುವುದು ಅಂದ್ರೆ ಇನ್ನೊಬ್ಬರಿಗೆ ನಮ್ಮದನ್ನು ಹೇಳಿಕೊಳ್ಳುವುದು. ಅಲ್ಲಿ ಕೀರ್ತನ ಅನ್ನೋ ಶಬ್ದಕ್ಕೆ ಹೇಳಿಕೊಳ್ಳುವುದು ಅಂತ ಅರ್ಥ ಇದೆ. ಆದ್ರೆ ಅಭಿಧಾನ ಅಥವಾ ಅಭಿಧೀಯಮಾನ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದಾಗ ಅದಕ್ಕೆ ಹೇಳಿಕೊಳ್ಳುವುದು ಅಂತ ಅರ್ಥ ಅಷ್ಟು ಸರಿಯಾಗಿ ಬರೋದಿಲ್ಲ. ಆದ್ರಿಂದ ಲಕ್ಷಾಲಂಕಾರದಲ್ಲಿ ಹೇಳಿದ ಅರ್ಥ ಅದ್ಯಾಕೋ ಅಷ್ಟು ನನಗೆ ಉಚಿತವಾಗಿ ಕಾಣಲಿಲ್ಲ. ಆದರೂ ಅದು ಪೂರ್ಣ ತಪ್ಪೇನಲ್ಲ. ಆ ಥರ ಅರ್ಥ ಮಾಡುವುದು ತಪ್ಪು ಅಂತನೂ ನಾನೇನು ಹೇಳೋದಿಲ್ಲ. ಸಂಸ್ಕೃತದಲ್ಲಿ ಅನೇಕ ಧಾತುಗಳಿಗೆ ಅನೇಕ ಅರ್ಥಗಳೇ ಇರ್ತವೆ. ಧಾತು ನಾಮ ಅನೇಕ ಅರ್ಥತ್ವ ಅಂತ ಹೇಳಿರುವುದರಿಂದ ಸಂದರ್ಭಕ್ಕನುಸಾರವಾಗಿ ಬೇರೆ ಬೇರೆ ಶಬ್ದಗಳಿಗೆ ಬೇರೆ ಬೇರೆ ಅರ್ಥಗಳನ್ನು ಮಾಡಲಿಕ್ಕೆ, ಬೇರೆ ಬೇರೆ ನಾಮಪದಗಳಿಗೆ, ಹಾಗೆ ಬೇರೆ ಬೇರೆ ಕ್ರಿಯಾಪದಗಳಿಗೆ ಸಂದರ್ಭಾನುಸಾರವಾಗಿ ಬೇರೆ ಬೇರೆ ಛಾಯಾರ್ಥಗಳನ್ನು ಮಾಡಲಿಕ್ಕೆ ಯಾವುದೇ ಆಕ್ಷೇಪವಿಲ್ಲ. ಆದ್ರಿಂದ ಲಕ್ಷಾಲಂಕಾರ ಹೇಳಿದ ಅರ್ಥ ತಪ್ಪು ಅಂತೇನಲ್ಲ. ಆದರೂ ಸಾಮಾನ್ಯವಾಗಿ ಆ ಲಕ್ಷಾಲಂಕಾರವನ್ನು ನಾನು ಅನುಮೋದಿಸೋದಿಲ್ಲ. ಆದ್ರಿಂದ ಅಲ್ಲಿರೋ ಅರ್ಥವನ್ನು ಹೇಳಲಿಲ್ಲ. ವ್ಯರ್ಥವಾದ ಮಾತುಗಳನ್ನ, ವ್ಯರ್ಥವಾದ ಹರಟೆ ಹೊಡೆಯುವವನಿಗೆ, ಸುಳ್ಳು ಹೇಳುವವನಿಗೆ ಎಲ್ಲಾ ದೋಷಗಳು ಬರ್ತವೆ. ಹಿಂದೆ ಹೇಳಿದ 3 ದೋಷಗಳು ಬರ್ತವೆ ಅಂತ ಏನರ್ಥ ಇದೆ ಅದನ್ನೇ ನಾನು ಹೇಳಿದ್ದೇನೆ. ಆದರೂ ಲಕ್ಷಾಲಂಕಾರದಲ್ಲಿ ಹೇಳಿದಂತೆ ವಿಷಯ ಸರಿ ಇದೆ. ಯಾವತ್ತು ನಾವು ಮಾಡಿದ ಧರ್ಮವನ್ನು ಮತ್ತೊಬ್ಬರ ಎದುರಿಗೆ ಹೇಳ್ಕೊಳ್ಬಾರ್ದು. ಧರ್ಮವನ್ನು ಯಾವತ್ತೂ ಕೂಡ ಗುಪ್ತವಾಗಿ ಮಾಡಬೇಕು ಅಂತಾನೆ ಶಾಸ್ತ್ರದ ನಿಯಮ ಇದೆ. ಅದನ್ನು ಮೀರಿದವನಿಗೆ ದೋಷ ಬರ್ತದೆ ಅಂತ ಅನ್ನೋದು ಸರಿಯಾದ ಸಂಗತಿಯೇ. ಇವತ್ತಿನ ಈ ಅಧ್ಯಾಯದಲ್ಲಿ ಬ್ರಾಹ್ಮಣನ ಮಹಿಮೆ ನೋಡೋಣ.
ಕೇ ಪೂಜ್ಯಾ ಕೇ ನಮಸ್ಕಾರ್ಯಾ ಕಾನ್ನಮಸ್ಯಸಿ ಭಾರತ ಏತನ್ಮೇ ಸರ್ವಮಾಚಕ್ಷ ಏಭ್ಯ ಸ್ಪೃಹಯಸೆ ನೃಪ. ಯುಧಿಷ್ಠಿರ ಭೀಷ್ಮರನ್ನ ಪ್ರಶ್ನೆ ಮಾಡಿದ, ನೀನು ಈ ಪ್ರಪಂಚದಲ್ಲಿ ಯಾರನ್ನ ಗೌರವಿಸ್ತಿ, ಯಾರನ್ನ ನಮಸ್ಕರಿಸ್ತಿ, ಯಾರಂತೆ ಆಗಬೇಕು ಅಂತ ಅಪೇಕ್ಷೆ ಪಡ್ತಿ, ನಿನಗೆ ಆದರ್ಶ ಯಾರು ಅದನ್ನು ಹೇಳು ಅಂತ. ಅಲ್ಲಿ ಆ ಪ್ರಶ್ನೆಗೆ ಅವನು ಉತ್ತರ ಕೊಡೋದಕ್ಕಿಂತ ಮುಂಚೆ ಆ ಪಾಠದ ಬಗ್ಗೆ ಸ್ವಲ್ಪ ನೋಡೋಣ. ನಾನೀಗ ಉತ್ತರ ಭಾರತದ ಪಾಠದಲ್ಲಿರೋದನ್ನು ಓದಿದೆ, ವೈಷ್ಣವ ಪಾಠದಲ್ಲಿಯೂ ಕೂಡ ಇದೇ ಪಾಠ ಇದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಯಥೈವ ತೇ ನಮಸ್ಕಾರ್ಯಾ ತೇ ಪ್ರೋಕ್ತಾ ಶಕ್ರೇಣ ಭಾರತ ಶಕ್ರೇಣ ಮಾನದ ತಥೈವ ಮಯಿ ತ್ಯಾಚಕ್ಷ್ವ ತೇಷಾಂ ಯೇಷಾಂ ಸ್ಪೃಹಯಸೆ ನೃಪ ಅಂತ ಸ್ವಲ್ಪ ಬೇರೆ ಪಾಠ ಇದೆ. ಆ ಪಾಠದಿಂದ ನಮಗೆ ಉತ್ತಮವಾದ ಜಿಜ್ಞಾಸೆಯನ್ನು ಸಿಗೋದಿಲ್ಲ, ಯುಧಿಷ್ಠಿರ ಮಾಡಿದ ಜಿಜ್ಞಾಸೆ. ಅದರಿಂದ ಆ ಪಾಠವನ್ನು ಬಿಟ್ಟು ಈ ಪಾಠ ತಗೊಂಡಿದ್ದೀನಿ. ಯಾರನ್ನ ನೀನು ನಮಸ್ಕಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಿ? ಯಾಕಂದ್ರೆ ಭೀಷ್ಮನೇ ಆ ಕಾಲದ ದೊಡ್ಡ ತತ್ವಜ್ಞಾನಿ. ಅವನು ಯಾರನ್ನಾದ್ರೂ ಗೌರವಿಸ್ತಾನೆ ಅಂತಾದ್ರೆ, ಯಾರನ್ನಾದ್ರೂ ನಮಸ್ಕರಿಸ್ತಾನೆ ಅಂತಾದ್ರೆ ಅವ್ರು ಯಾರು? ಅದ್ರ ಬಗ್ಗೆ ನನಗೆ ಹೇಳು. ನೀನು ಯಾರಂತ ಆಗ್ಬೇಕು ಅಂತ ಅಪೇಕ್ಷೆ ಪಡ್ತಿ? ನಿನಗೆ ಒಬ್ಬ ಆದರ್ಶ ಪುರುಷ ಯಾರು? ನೀನು ಯಾವತ್ತಾದ್ರೂ ಆಪತ್ತಿನಲ್ಲಿದ್ದಾಗ ಆ ಆಪತ್ತಿನಿಂದ ಪರಿಹಾರ ಕಾಣಲಿಕ್ಕೆ ಏನು ಆಲೋಚನೆ ಮಾಡ್ತಿ? ಇದೆಲ್ಲವನ್ನು ಕೂಡ ನನಗೆ ಹೇಳು. ಆಪತ್ತಿನಲ್ಲಿ ಯಾರನ್ನ ಸ್ಮರಿಸ್ಕೊಳ್ತಿ? ಎಲ್ರಿಗೂ ಕೂಡ ಅತ್ಯಂತ ಹಿತಕರವಾದದ್ದು ಯಾವುದು ಪರಲೋಕದಲ್ಲಿ, ಮನುಷ್ಯ ಲೋಕದಲ್ಲಿ? ಅದಕ್ಕೆ ಭೀಷ್ಮರು ಈ ಮುಂದಿನಂತೆ ಹೇಳಿಕ್ ತೊಡಗಿದರು. ಸ್ಪೃಹಯಾಮಿ ದ್ವಿಜಾತಿಭ್ಯ, ನಾನು ಬ್ರಾಹ್ಮಣನಾಗಬೇಕು ಅಂತ ಬಯಸ್ತೇನೆ. ಯೇಷಾಂ ಬ್ರಹ್ಮ ಪರಂ ಧನಂ, ಅವರಿಗೆ ತತ್ವಜ್ಞಾನ, ಬ್ರಹ್ಮ ಅಂದ್ರೆ ತತ್ವಜ್ಞಾನ ಅಥವಾ ಬ್ರಹ್ಮ ಅಂದ್ರೆ ಪರಮಾತ್ಮ, ಅವನೇ ದೊಡ್ಡ ಧನ. ಸ್ವರ್ಗ ಅಂದ್ರೆ ಮೋಕ್ಷ. ಇಲ್ಲಿ ಸ್ವರ್ಗ ಅಂದ್ರೆ ಸ್ವರ್ಗ ಅಂತ ನಾವು ಇಟ್ಕೋಬೇಕಾಗಿಲ್ಲ, ಅದು ಮೋಕ್ಷ. ಆ ಮೋಕ್ಷ ಅಂತ ಅನ್ನೋದು ಅವರ ಅಧೀನವೇ, ಅವ್ರಿಗೆ ಬೇಕಾದಾಗ ಸಿಕ್ಕೇ ಸಿಗ್ತದೆ. ಅದು ವೇದಾಧ್ಯಯನವೇ ಅವರ ತಪಸ್ಸು. ನಾನು ಆ ಅಂಥ ಬ್ರಾಹ್ಮಣನಾಗಬೇಕು ಅಂತ ಬಯಸ್ತೇನೆ. ಈ ಬ್ರಾಹ್ಮಣರಾದವರು ಪ್ರಾಚೀನ ಕಾಲದಿಂದ ಆಚರಣೆಗೆ ಬಂದಿರುವಂತಹ ಅಜ್ಜ ಮುತ್ತಜ್ಜಂದ್ರ ಕಾಲದಿಂದಲೂ ನಡ್ಕೊಂಡು ಬಂದಿರುವ ಧರ್ಮವನ್ನ ಇವರು ಕೂಡ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇದ್ದಾರೆ. ಅಷ್ಟು ಭಾರವನ್ನು ಹೊತ್ತಿದ್ರೂ ಕೂಡ ಅವರು ಕುಸಿದು ಹೋಗೋದಿಲ್ಲ. ಉದ್ವಹಂತಿ ನಸೀದಂತಿ ತೇಭ್ಯೋ ವೈ ಸ್ಪೃಹಯಾಮ್ಯಹಂ. ಅಷ್ಟೆಲ್ಲ ಜವಾಬ್ದಾರಿ ಇದೆ, ಧರ್ಮವನ್ನು ನಡೆಸ್ಕೊಂಡು ಹೋಗಬೇಕಾದಂತಹ ಹೊಣೆಗಾರಿಕೆ ಇದೆ. ಆದ್ರೆ ಅವ್ರು ಯಾವತ್ತೂ ಆ ಭಾರದಿಂದ ಕುಸಿದು ಇನ್ಯಾಕೆ ಧರ್ಮಾಚರಣೆ ಮಾಡಬೇಕು ಅಂತ ಸಂಕಷ್ಟಕ್ಕೊಳಗಾಗಿಲ್ಲ. ಅದು ಅವರ ಮಹತ್ವದ ಸಂಗತಿ. ಈ ಎಲ್ಲ ಮುಂದಿನ ಮಾತುಗಳನ್ನ ನಾವೊಂದು ಸ್ವಲ್ಪ ಗಮನಿಸಿ ನೋಡೋಣ. ಆ ಗಮನಿಸಿ ನೋಡೋದಕ್ಕಿಂತ ಮುಂಚೆ ಭೀಷ್ಮನಂತಹ ಒಬ್ಬ ಮಹಾ ವ್ಯಕ್ತಿ ಇದನ್ನ ಹೇಳ್ತಾ ಇದ್ದಾನೆ. ಆ ಕಾಲದಲ್ಲಿ ಅತ್ಯಂತ ಪೂಜ್ಯ, ಅವನು ಜ್ಞಾನಿ ಅಂತ ಎಲ್ರಿಗೂ ಕೂಡ ಅವನು ಗೌರವ ಪಾತ್ರನಾದವನು. ಅವನು ಹೇಳ್ತಾ ಇದ್ದಾನೆ, ನಾನು ಬ್ರಾಹ್ಮಣನಾಗಬೇಕು ಅಂತ ಬಯಸ್ತೀನಿ ಅಂದ್ರೆ ಏನರ್ಥ? ಈಗ ಅವನು ಕ್ಷತ್ರಿಯನಾಗಿದ್ದಾನೆ. ನಾವು ಈ ಒಂದು 2-3 ಅಧ್ಯಾಯಗಳ ಹಿಂದೆ ಕ್ಷತ್ರಿಯನಾದವನು ಬ್ರಾಹ್ಮಣನಾಗಬಹುದಾ ಅಥವಾ ಬೇರೆ ಯಾವ್ದಾದ್ರು ವರ್ಣದವರು ಬ್ರಾಹ್ಮಣರಾಗಬಹುದಾ ಅನ್ನೋದ್ರ ಬಗ್ಗೆ ಎಲ್ಲ ಅನೇಕ ಜಿಜ್ಞಾಸೆಗಳನ್ನು ನಡೆಸಿದ್ದೀವಿ. ಈತ ಕ್ಷತ್ರಿಯನಾದವನು ಈಗ ಮರಣಶಯ್ಯೆಯಲ್ಲಿದ್ದಾನೆ. ಇನ್ನು ಅವನು ತನ್ನ ಕ್ಷತ್ರಿಯತ್ವವನ್ನು ಬಿಟ್ಟು ಬ್ರಾಹ್ಮಣ್ಯವನ್ನು ಪಡ್ಕೊಳ್ಳೋದು ಯಾವಾಗ? ಮತ್ತೊಂದು ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣತ್ವ ಒಂದಿದೆಯಲ್ಲ, ದೈಹಿಕವಾದ ಬ್ರಾಹ್ಮಣತ್ವ ಒಂದಿದೆ, ಅಂದ್ರೆ ಔಪಾಧಿಕವಾದ ಬ್ರಾಹ್ಮಣತ್ವ. ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಬ್ರಾಹ್ಮಣತ್ವ ಮತ್ತೊಂದಿದೆ. ನಾನು ಬ್ರಾಹ್ಮಣ್ಯವನ್ನು ಪಡ್ಕೊಳ್ಬೇಕು ಅಂತ ಇವನು ಅಪೇಕ್ಷೆ ಪಡ್ತೇನೆ ಅಂತ ಭೀಷ್ಮ ಹೇಳುವಾಗ ಸ್ವರೂಪಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣ್ಯವನ್ನು ಹೇಳಿದ್ನೋ ಅಥವಾ ದೇಹಕ್ಕೆ ಸಂಬಂಧಪಟ್ಟಂತಹ ಔಪಾಧಿಕವಾದ ತಂದೆ ತಾಯಿಂದ್ರದ್ದು ಬರುವ ಬ್ರಾಹ್ಮಣ್ಯದ ಬಗ್ಗೆ ಹೇಳ್ತಾ ಇದ್ದಾನೋ? ಯಾಕಂದ್ರೆ ಮುಂದೆ ಬರುವಂತಹ ಈ ಶ್ಲೋಕಗಳೆಲ್ಲ ಬಹಳ ಮಹತ್ವದ್ದಾಗಿವೆ. ನಾವು ಯಾವ ಆದರ್ಶವನ್ನು ಇಟ್ಕೊಂಡು ಬದುಕಬೇಕು ಅಂತ ಅನ್ನೋದನ್ನು ನಮಗೆ ತೋರಿಸುವಂತಹ ಮಾತುಗಳಾಗಿವೆ. ಇದು ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಬ್ರಾಹ್ಮಣ್ಯವನ್ನ ಈ ಭೀಷ್ಮ ಬಯಸಿರ್ಲಿಕ್ಕಿಲ್ಲ.
ಯಾಕಂದ್ರೆ ಭೀಷ್ಮ ಒಬ್ಬ ದೇವತೆ. ದೇವತೆಗಳಲ್ಲಿ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆ ಇಲ್ಲವೇ ಇಲ್ಲ. ಮನುಷ್ಯರಲ್ಲಿ, ಅದರಲ್ಲೂ ಮುಕ್ತಿಯೋಗ್ಯರಾದಂತಹ ಮನುಷ್ಯರಲ್ಲಿ ಮಾತ್ರ ಈ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆ ಇದೆ. ದೈಹಿಕವಾದ ವರ್ಣ ವ್ಯವಸ್ಥೆ ಆಯಾ ತಂದೆ ತಾಯಿಂದ್ರಿಂದ ಅವ್ರು ಹುಟ್ಟಿದಾಗ ಯಾರಿಗೂ ಯಾವ ವರ್ಣವೂ ಬರಬಹುದು. ಅಂತೂ ಇವನು ದೇವತೆ ಆದ್ರಿಂದ, ಈ ಭೀಷ್ಮ ದೇವತೆ ಆದ್ರಿಂದ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಬ್ರಾಹ್ಮಣತ್ವವನ್ನ ನಾನು ಹೊಂದಬೇಕು ಅಂತ ಅಪೇಕ್ಷೆ ಪಡ್ತೇನೆ, ಅದನ್ನ ಆವಿಷ್ಕರಿಸ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತೇನೆ ಅಂತ ಆತ ಹೇಳುವುದು ಸಾಧ್ಯ ಇಲ್ಲ. ದೇಹಕ್ಕೆ ಸಂಬಂಧಪಟ್ಟದನ್ನ ಹೇಳ್ತಾನ ಅಂತಂದ್ರೆ, ದೇಹಕ್ಕೆ ಸಂಬಂಧಪಟ್ಟಂತೆ ಕೂಡ ಅವನ ಅಂತ್ಯಕಾಲಿಗೆ ಬಂದಿರುವುದರಿಂದ ಈಗ ಅವನು ಇದೇ ಜನ್ಮದಲ್ಲಿ ಹಿಂದೆ ಹೇಳಿದ ವೀತಹವ್ಯ ಮೊದಲಾದವರಂತೆ ಬ್ರಾಹ್ಮಣತ್ವವನ್ನು ಪಡ್ಕೊಳ್ಳಿಕ್ಕೆ ಅಪೇಕ್ಷೆ ಪಡ್ತಾನೆ, ಅಥವಾ ಮುಂದಿನ ಯಾವ್ದಾದ್ರು ಜನ್ಮ ಬಂದಾಗ ಮತ್ತೆ ಬ್ರಾಹ್ಮಣತ್ವವನ್ನು ಪಡ್ಕೊಂಡು ಬ್ರಾಹ್ಮಣನಾಗಿ ಬ್ರಾಹ್ಮಣ ತಂದೆ ತಾಯಂದ್ರಲ್ಲಿ ನಾನು ಹುಟ್ಟಬೇಕು ಅಂತ ಅವನೇನಾದ್ರೂ ಬಯಸ್ತಾನ? ಅವನ ತಾತ್ಪರ್ಯ ಏನು? ಅದು ನಮ್ಗೊಂದು ಸ್ವಲ್ಪ ಗೊಂದಲ ಆಗಿ ಉಳಿತದೆ. ನಿರ್ದಿಷ್ಟವಾಗಿ ಈ ಪ್ರಶ್ನೆಗೆ ಹೀಗೆ ಅಂತ ಉತ್ತರ ಹೇಳೋದು ಕಷ್ಟ. ನಾನು ಬಹಳ ಆಲೋಚನೆ ಮಾಡಿದೆ ಅದರ ಬಗ್ಗೆ. ಭೀಷ್ಮ, ನಾನು ಶಮದಮಾದಿ ಸಂಪತ್ತಿಯನ್ನು ಗಳಿಸಬೇಕು ಅಂತ ಬಯಸ್ತೇನೆ. ನಾನು ಒಬ್ಬ ದೇವತೆ, ಇದು ಅವನ ಅಂತರಂಗ. ನಾನೊಬ್ಬ ದೇವತೆ, ನಾನು ನಾಳೆ ಇನ್ನೂ ಅನೇಕ ಅವತಾರಗಳನ್ನು ತಾಳಬೇಕಾಗಿದೆ. ನನಗೆ ಇನ್ನೂ ಅನೇಕ ಪ್ರಾರಬ್ಧ ಕರ್ಮಗಳಿವೆ. ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಬೇರೆ ಯಾವುದೇ ಜನ್ಮವನ್ನು ನಾನು ತಾಳುವ ಪ್ರಸಂಗ ಬಂದಾಗಲೂ ಕೂಡ ಶಮದಮಾದಿ ಸಂಪನ್ನವಾದ ಜೀವನವನ್ನೇ ನಾನು ನಡೆಸಬೇಕು ಅಂತ ಅಪೇಕ್ಷೆ ಪಡ್ತೇನೆ. ದೇವತೆ ಆಗಿದ್ದಾಗಲೂ ಕೂಡ ಶಮದಮಾದಿ ಸಂಪನ್ನವಾದ ಜೀವನವನ್ನ ನಾನು ನಡೆಸಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಶಮದಮಾದಿ ಗುಣಗಳು ನನ್ನಲ್ಲಿ ಅನಾವೃತ ಆಗಬೇಕು. ಹಾಗೆ ನಾನು ಪರಮಾತ್ಮನನ್ನ ತಲುಪುವಂತ ಪ್ರಯತ್ನ ಮಾಡಬೇಕು ಅಂತ ಅವನು ಹೇಳಿದ್ದಿರಬೇಕು. ಮತ್ತೆ ಇದು ಮುಖ್ಯವಾಗಿ ಬ್ರಾಹ್ಮಣತ್ವ ಅನ್ನೋ ಶಬ್ದ ಇಲ್ಲಿದೆಯಲ್ಲ, ಬ್ರಾಹ್ಮಣನೇ ಆಗಬೇಕು ಅಂತ ಅದರ ತಾತ್ಪರ್ಯಕ್ಕಿಂತ ಅದರ ಅರ್ಥ ಹೀಗೆ ಇಟ್ಕೋಬೇಕು. ಶಮದಮಾದಿ ಸಂಪನ್ನವಾದ ಜೀವನವನ್ನು ನಡೆಸಬೇಕು ನಾನು ಅಂತ ಅನ್ನೋದನ್ನ ಪ್ರತಿಯೊಬ್ಬರೂ ಕೂಡ ಆ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣತ್ವವಿರಲಿ, ದೇಹಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣತ್ವ ಇರಲಿ, ಅದನ್ನೆಲ್ಲ ಆ ಕಡೆ ಇಟ್ಟು ಪ್ರತಿಯೊಬ್ಬ ಸಾಧಕನಾದವನು ಕೂಡ ತನ್ನ ತನ್ನ ಶಕ್ತಿಗನುಸಾರವಾಗಿ, ತನ್ನ ತನ್ನ ಹಿನ್ನೆಲೆಗನುಸಾರವಾಗಿ ನಾನು ಶಮದಮಾದಿ ಸಂಪನ್ನನಾಗಬೇಕು, ಜ್ಞಾನಭಕ್ತ ವೈರಾಗ್ಯಾದಿ ಗುಣಗಳನ್ನು ಗಳಿಸಬೇಕು, ಕೆಳಗಿನಿಂದ ನಾನು ಮೇಲೆ ಹೋಗಬೇಕು, ಶೂದ್ರತ್ವದಿಂದ ಬ್ರಾಹ್ಮಣತ್ವದ ಕಡೆಗೆ ನಾನು ಸಾಗಬೇಕು ಅನ್ನುವಂಥ ಒಂದು ಹಂಬಲ, ಒಂದು ಗುರಿ ಪ್ರತಿಯೊಬ್ಬಂದು ಆಗಿರಬೇಕು. ಶೂದ್ರಂದು ಆಗಿರಬೇಕು, ವೈಶ್ಯಂದು, ಕ್ಷತ್ರಿಯಂದು, ಬ್ರಾಹ್ಮಣರದು, ಪ್ರತಿಯೊಬ್ಬರದು ಆಗಿರಬೇಕು. ಬ್ರಾಹ್ಮಣ ತಂದೆ ತಾಯಂದಿರಲ್ಲಿ ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣರಾದವರಿಗೆ ತಂದೆ ತಾಯಂದಿರ ಆಸ್ತಿ ಹೇಗೆ ನಾವೇನು ಪ್ರಯತ್ನ ಪಡದೆ ಹೋದರೂ ಕೂಡ ನಮ್ಮ ಹೆಸರಿಗೆ ಬಂದು ಸೇರ್ಕೋತದಲ್ಲ, ಹಾಗೆ ಬ್ರಾಹ್ಮಣತ್ವ ಅಂತ ಅನ್ನೋದು ಪುಕ್ಕಟಿಯಾಗಿ ಯಾರಿಂದಲೂ ಬರೋದಿಲ್ಲ. ಬ್ರಾಹ್ಮಣ ಸಂಘಕ್ಕೆ ಸದಸ್ಯರಾಗಲಿಕ್ಕೆ ಅಡ್ಡಿ ಇಲ್ಲ ಅಷ್ಟೇ. ಬ್ರಾಹ್ಮಣತ್ವ ಅಂತ ಅನ್ನೋದು ಏನೂ ಪ್ರಯತ್ನವಿಲ್ಲದೆ ಊರ್ಜಿತವಾಗುವಂತ ಸಂಗತಿ ಅಲ್ಲ ಅದು. ನಾವು ಅನೇಕ ಪ್ರಯತ್ನಗಳನ್ನು ಮಾಡಿದಾಗಲೇ ಆ ಬ್ರಾಹ್ಮಣತ್ವ ಅಂತ ಅನ್ನೋದು ನಮಗೆ ಊರ್ಜಿತವಾಗಲಿಕ್ಕೆ ಸಾಧ್ಯ. ದೈಹಿಕವಾಗಿ ಬ್ರಾಹ್ಮಣರಾದವರು ಕೂಡ, ಬ್ರಾಹ್ಮಣರಾದ ತಂದೆ ತಾಯಿಂದ್ರಿಂದ ಹುಟ್ಟಿದವರು ಕೂಡ ನಾನು ಇನ್ನೂ ಶಮದಮಾದಿ ಸಂಪನ್ನವಾದ ಜೀವನವನ್ನು ಮಾಡಬೇಕು, ಆ ದೃಷ್ಟಿಯಿಂದ ನಿಜವಾದ ಬ್ರಾಹ್ಮಣ ಅಂತ ಅನಿಸ್ಕೋಬೇಕು ಅಂತ ಅವನಿಗೆ ಆಲೋಚನೆ ಇರಬೇಕು. ಶೂದ್ರ, ವೈಶ್ಯ ಮತ್ತು ಕ್ಷತ್ರಿಯರು ಕೂಡ ಬ್ರಾಹ್ಮಣತ್ವಕ್ಕೆ ನಾವು ಏರಬೇಕು. ಇದೊಂದು ಯಾವುದೋ ಜಾತಿ, ಅವ್ರು ಯಾರಿಗೂ ನಾವು ಸಡ್ಡು ಹೊಡಿಬೇಕು, ಇವ್ರು ಯಾರ್ದೋ ಜೊತೆ ಸ್ಪರ್ಧೆ ಮಾಡಬೇಕು, ಇವ್ಯಾವ ಆಲೋಚನೆಗಳಲ್ಲ. ಜ್ಞಾನಭಕ್ತ ವೈರಾಗ್ಯ ಅನ್ನುವ ಗುಣಗಳು ಯಾರ ಸ್ವತ್ತು ಏನಲ್ಲ, ಯಾರದ ಪೇಟೆಂಟು ಏನು ತಗೊಂಡಿಲ್ಲ. ಆದ್ರಿಂದ ಎಲ್ಲರೂ ಕೂಡ ಯಥಾಯೋಗ್ಯವಾಗಿ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಗಳಿಸಿ, ಶಮದಮಾದಿಗಳನ್ನು ಗಳಿಸಿ ನಾವು ಉನ್ನತೀಕರಣ ಹೊಂದಬೇಕು ಅಂತನ್ನುವುದೇ ಇದರ ತಾತ್ಪರ್ಯ. ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ಸಂಬಂಧಪಡುವಂಥದ್ದೇ. ಬ್ರಾಹ್ಮಣತ್ವ ಅನ್ನೋದು ಕೇವಲ ಒಂದು ಜಾತಿ, ಯಾವುದೋ ತಂದೆ ತಾಯಂದಿರ ಬ್ರಾಹ್ಮಣ ತಂದೆ ತಾಯಂದ್ರಿಂದ ಹುಟ್ಟಿದ ಮೂಲಕ ಬರುವ ಜಾತಿ ಅಂತ ಇಷ್ಟು ಮಾತ್ರ ಇಟ್ಕೊಂಡ್ಬಿಟ್ರೆ ಅದು ಎಲ್ಲರಿಗೂ ಬರ್ಲಿಕ್ಕಿಲ್ಲ. ಆದ್ರೆ ಅದು ಇಲ್ಲಿ ವಿವಕ್ಷಿತ ಅಲ್ಲ.
ವಾಸ್ತವಾರ್ಥದಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳು, ಶ್ರಮದಮಾದಿ ಸಂಪತ್ತಿ, ಈ ಅರ್ಥದಲ್ಲಿ ಪ್ರತಿಯೊಬ್ಬ ಸಾಧಕನೂ ಕೂಡ, ಪ್ರತಿಯೊಬ್ಬ ಭಕ್ತನು, ಭಗವದ್ಭಕ್ತನೂ ಕೂಡ ತನ್ನ ಕಣ್ಣೆದುರಿಗೆ ಇಟ್ಕೊಳ್ಬೇಕಾದಂತಹ ಒಂದು ಆದರ್ಶ ಇದೆ. ಆ ಅರ್ಥದಲ್ಲಿ ಭೀಷ್ಮ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ, ಮತ್ತು ನಮಗೂ ಎಲ್ರಿಗೂ ಕೂಡ ಇದು ಯಾಕೆ ಇಷ್ಟು ಮಹತ್ವದ್ದಾಗಬೇಕು ಅಂತ ನಾವು ತಿಳ್ಕೊಳ್ಬೇಕು. ನಮ್ಗಿದೆಲ್ಲ ಒಂದು ಮಾನಸಿಕವಾದಂತಹ ಚಿಕಿತ್ಸಾ, ಮನೋವಿಶ್ಲೇಷಣೆ ಇದು, ಸೈಕೋಥೆರಪಿ ಇದು. ಹೀಗೆ ನಾವು ಬಯಸ್ತಾ ಹೋದ್ರೆ ನಮ್ಮ ಶ್ರವಣ ಮನನ ಮತ್ತೆ ನಮ್ಮ ಧ್ಯಾನ ಇತ್ಯಾದಿಗಳೆಲ್ಲವೂ ಕೂಡ ವೀರ್ಯವತ್ತರ ಆಗ್ತವೆ. ಯು ಆರ್ ವಾಟ್ ಯು ಥಿಂಕ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ನಾವು ಸರಿಯಾದ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾ ಹೋದ್ರೆ, ಈ ತರ ಬದುಕಬೇಕು ಮನುಷ್ಯ ಅಂತ ಆಲೋಚನೆ ಮಾಡಿದರೆ ಅದರ ಕೆಲವು ಸತ್ಪರಿಣಾಮಗಳನ್ನಾದರೂ ಅವನು ಅನುಭವಿಸ್ತಾನೆ. ನಾವು ಪ್ರಸಿದ್ಧವಾದ ಮಾತನ್ನು ಹಿಂದೆ ಕೇಳಿದ್ದೇವೆ ಅನೇಕ ಕಡೆ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಒಂದು ಸಿಂಗಲ್ ಸ್ಟೆಪ್ ಭಗವಂತನ ತತ್ವಜ್ಞಾನವನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಒಂದು ಸಣ್ಣ ಹೆಜ್ಜೆ ತಗೊಂಡ್ರು, ನೂರಾರು ಹೆಜ್ಜೆಗಳಲ್ಲ, ಸಣ್ಣ ಹೆಜ್ಜೆ, ಒಂದೇ ಹೆಜ್ಜೆ ತಗೊಂಡ್ರು, ಅಥವಾ ಒಂದು ಹೆಜ್ಜೆ ತಗೊಳ್ಳಿಕ್ಕೂ ಆಗಲಿಲ್ಲ, ಕೇವಲ ಇಚ್ಛೆ ಮಾತ್ರ ಮಾಡಿದ್ವಿ, ಅಷ್ಟ ಮಾಡಿದ್ರು ಅದು ವ್ಯರ್ಥ ಅಲ್ಲ. ಮುಂದೆ ಯಾವುದೋ ಪ್ರಸಂಗದಲ್ಲಿ ನಮ್ಮನ್ನು ಅದು ಎತ್ತಿ ಹಿಡಿತದೆ. ಅದರಿಂದ ಸದಿಚ್ಛೆಗಳು, ಒಳ್ಳೆ ಕಾರ್ಯವನ್ನು ಮಾಡ್ತೀನಿ ಅನ್ನುವಂಥ ಇಚ್ಛಾ ಯಾವತ್ತೂ ಕೂಡ ಮನುಷ್ಯನಿಗಿರಬೇಕು. ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣಃ ಸತತಂ ಕಾಶೀವಾಸ ಫಲಂ ಲಭೇತ್ ಅಂತ ಹೇಳ್ತಾರೆ. ನಾನು ಕಾಶಿಗೆ ಹೋಗ್ತೇನೆ, ಅಲ್ಲೇ ವಾಸ ಮಾಡಿಕೊಂಡಿರ್ತೇನೆ ಅಂತ ಹೀಗೆ ಆಲೋಚನೆ ಮಾಡಿದ್ರೂ ಕೂಡ, ಇಷ್ಟು ಆಲೋಚನೆ ಮಾಡಿದ ಮಾತ್ರದಿಂದಲೂ ಅವನು ಕಾಶಿಗೆ ಹೋಗಿ ಅಲ್ಲಿ ನೆಲೆ ನಿಂತಹ ಫಲವನ್ನು ಪಡ್ಕೋತಾನೆ ಅಂತ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ. ಆದ್ರಿಂದ ಸದಾಲೋಚನೆಗಳು ಯಾವತ್ತೂ ಮನುಷ್ಯನ ಮನಸ್ಸಿನಲ್ಲಿ ಮೂಡ್ತಾ ಇರಬೇಕು. ಆ ಮೂಲಕ ಅವನ ವ್ಯಕ್ತಿತ್ವ ಕ್ರಮೇಣ ರೂಪುಗೊಳ್ಳುತ್ತದೆ. ಇದೆಲ್ಲ ಒಂದು ರೀತಿಯಾದಂತಹ ಆಟೋ ಸೈಕೋಥೆರಪಿ, ನಮಗೆ ನಾವು ಕೊಟ್ಕೊಳ್ಳುವಂತಹ ಮಾನಸಿಕ ವಿಶ್ಲೇಷಣೆಗಳು. ನೋಡಿ, ಈ ಮಾತು ಬಹಳ ಮಹತ್ವದ್ದು. ನಾವೆಲ್ಲ ಯಾವುದೋ ದೊಡ್ಡ ಪರಂಪರೆಯ ಉತ್ತರಾಧಿಕಾರಿಗಳಾಗಿದ್ದೇವೆ. ನಮ್ಮ ತಂದೆ, ಅಜ್ಜ, ಮುತ್ತಜ್ಜ ಪ್ರತಿಯೊಬ್ಬರು ಕೂಡ ದೊಡ್ಡ ಪ್ರಮಾಣದ ಧರ್ಮವನ್ನು ಆಚರಣೆ ಮಾಡಿದವರಾಗಿದ್ದರು. ದೊಡ್ಡ ಸಂಪತ್ತಿಗೆ ಅವರೆಲ್ಲ ಉತ್ತರಾಧಿಕಾರಿಗಳಾಗಿದ್ದರು. ಇದನ್ನ ಕೇವಲ ನಾನು ಒಬ್ಬನ ಬಗ್ಗೆ ಹೇಳ್ಕೊಳ್ತಿಲ್ಲ. ಪ್ರವಚನ ಮಾಡುವವನಾಗಿದ್ದೇನೆ, ಆದ್ರಿಂದ ನನಗಿಂತ ಒಂದು ಹಿನ್ನೆಲೆ ಇದೆ ಅಂತ ಆ ಥರದ ಅಹಂಕಾರವನ್ನೇನು ನಾನು ಇಲ್ಲಿ ತೋರಿಸ್ಕೊಂಡಿಲ್ಲ, ಅಂತಹ ಆತ್ಮವಿಶ್ವಾಸವನ್ನು ಹೇಳ್ಕೊಳ್ಳಿಕ್ಕೆ ಹೊರಟಿಲ್ಲ. ಪ್ರತಿಯೊಬ್ಬನೂ ಆಲೋಚನೆ ಮಾಡಬೇಕಾದಂಥ ಸಂಗತಿ ಇದು. ನಾವಿದನ್ನು ಕೇಳ್ತಾ ಇರುವವರಲ್ಲಿ ಪ್ರತಿಯೊಬ್ಬರ ಪೂರ್ವಿಕರೂ ಕೂಡ ಒಂದು ಧರ್ಮವನ್ನು ಆಚರಣೆ ಮಾಡ್ತಾ ಬಂದಿದ್ರು. ಅವ್ರು ಏನು ಅದ್ಭುತವಾದ ಧರ್ಮವನ್ನು ಆಚರಣೆ ಮಾಡ್ತಿದ್ರು ಅನ್ನೋದಕ್ಕೆ ಕಾಲ ಸಾಕ್ಷಿಯಾಗಿದೆ. ಪ್ರಾಚೀನ ಇತಿಹಾಸಕಾರರು ಸಾಕ್ಷಿಯಾಗಿದ್ದಾರೆ. ವಿದೇಶಿ ಇತಿಹಾಸಕಾರರು ಕೂಡ ಭಾರತದ ಈ ಜನ ಎಂಥ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ರು, ಹೇಗೆ ಸತ್ಯವನ್ನ, ಅಹಿಂಸೆಯನ್ನ ಆಚರಿಸ್ತಾ ಇದ್ರು, ಪ್ರಾಣ ಹೋಗ್ತದಂದ್ರೂ ಕೂಡ ಅದನ್ನು ಬಿಡುವಂಥವ್ರಾಗಿರ್ಲಿಲ್ಲ ಅವರು ಅನ್ನೋದಕ್ಕೆ ವಿದೇಶಿ ಇತಿಹಾಸಕಾರರು ಸಾಕ್ಷಿಯಾಗಿದ್ದಾರೆ. ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ, ಸಮಾಜದ ಎಲ್ಲ ಸದಸ್ಯರು ಕೂಡ ಇಂಥ ಭವ್ಯವಾದಂಥ ಪರಂಪರೆಯನ್ನೇ ಹೊಂದಿದವರಾಗಿದ್ದರು. ಅಷ್ಟೆಲ್ಲ ಉನ್ನತವಾದಂತಹ ಪರಂಪರೆ ಇದೆ ನಮಗೆ, ಅಂತ ಧರ್ಮ ಕಾರ್ಯಗಳನ್ನು ಮಾಡುವಂತಹ ಜವಾಬ್ದಾರಿ ಇದೆ. ಇಷ್ಟೆಲ್ಲ ಮಾಡ್ತಿದ್ರೂ ಕೂಡ ಈ ಜ್ಞಾನಿಗಳಾದಂತಹ ಬ್ರಾಹ್ಮಣರು ಕುಸಿದು ಹೋಗೋದಿಲ್ಲ. ಕುಸಿದು ಹೋಗೋದಿಲ್ಲ ಅಂದ್ರೆ ಅರ್ಥ, ಕುಸಿದು ಹೋಗಬಾರದು ಅಂತ ಅರ್ಥ. ಏನೋ ನಮ್ಮ ಮುತ್ತಜ್ಜ ಅಜ್ಜ ಇವರೆಲ್ಲ ಮಾಡಿದ್ರು ವ್ಯರ್ಥವಾದ ಸಂಗತಿಗಳು, ಅದನ್ನ ಮಾಡಿದ್ದರಿಂದ ಅವ್ರಿಗೇನು ಲಾಭ ಆಯ್ತೋ ಗೊತ್ತಿಲ್ಲ, ನಾವಂತೂ ಇದನ್ನ ಮಾಡೋದಿಲ್ಲ ಅಂತ ಹೀಗೆಲ್ಲ ಆಲೋಚನೆ ಮಾಡಿ ಆ ಧರ್ಮಕ್ಕೆ ವಿಮುಖವಾದಂತಹ ಜೀವನವನ್ನು ನಡೆಸುವುದರಿಂದ ಮನುಷ್ಯ ಹಾಳಾಗಿ ಹೋಗ್ತಾನೆ. ಕುಲಾನಿ ಅಕುಲತಾಂಬ್ಯಾಂತಿ ವೇದಸ್ಯ ಉತ್ಸಾದನೇನಚ ಅಂತ ಉದ್ಯೋಗ ಪರ್ವದಲ್ಲಿ ಒಂದು ಮಾತು ಬರ್ತದೆ. ಸಂಜಯ ಧೃತರಾಷ್ಟ್ರನಿಗೆ ಹೇಳುವ ಮಾತದು ಅಂತ ನನಗೆ ಅಸ್ಪಷ್ಟವಾದ ನೆನಪು. ದೊಡ್ಡ ದೊಡ್ಡ ಕುಲಗಳೆಲ್ಲ ತಮ್ಮ ಪ್ರತಿಷ್ಠೆಯನ್ನು ಕಳ್ಕೋತಾವೆ. ಯಾಕೆ ಅಂದ್ರೆ ವೇದಸ್ಯ ಉತ್ಸಾದನೆಯನ್ನ, ಜ್ಞಾನದ ನಾಶದಿಂದ.
ಜ್ಞಾನಕ್ಕೆ ನಾವು ಉದ್ದೇಶಪೂರ್ವಕವಾಗಿ ಪರಾಂಗಮುಖರಾಗ್ತಾ ಇದ್ದೇವೆ. ತತ್ವಜ್ಞಾನಕ್ಕೆ ನಾವೆಲ್ಲ ಕುಸಿದು ಹೋಗಿದ್ದೇವೆ. ಈಗ ಕುಸಿದು ಹೋಗ್ತಾ ಇರುವ ಈ ಪ್ರಸಂಗದಲ್ಲಿ ನಾವು ಕುಸಿದು ಹೋಗದೇ ಇರಲಿ, ಯಾವ ಜ್ಞಾನಿಗಳಾದವರು ಕುಸಿದು ಹೋಗಲಿಲ್ವೋ, ತಮ್ಮ ಜವಾಬ್ದಾರಿಯನ್ನು ಮುನ್ನಡೆಸ್ಕೊಂಡು ಬಂದ್ರೋ, ಅವ್ರಿಗೇನು ದಾರ್ಢ್ಯ ಇತ್ತೋ ಆ ದಾರ್ಢ್ಯ ನನಗೂ ಬರಲಿ ಅಂತ ನಾವು ನಮಗೆ ಸಜೆಷನ್ ಕೊಟ್ಕೊಳ್ಳುವುದೇನಿದೆ, ನಿತ್ಯ ಇದನ್ನೆಲ್ಲ ಪಾರಾಯಣ ಮಾಡುವುದೇನಿದೆ, ಬಹಳ ಅದ್ಭುತವಾದದ್ದು. ಮುಂದಿನ ಶ್ಲೋಕಗಳನ್ನು ಹಾಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡೋಣ. ಮೃದು ಭಾಷಣ, ಮೃದುವಾಗಿ ಮಾತನಾಡ್ತಾರೆ, ಇಂದ್ರಿಯ ನಿಗ್ರಹ ಸಂಪನ್ನರಾಗಿದ್ದಾರೆ. ಸಂಸತ್ಸು ವದತಾಂ ತಾತ ಹಂಸಾನಾಮಿವ ಸಂಘರ್ಷಃ. ತತ್ವವನ್ನ, ಧರ್ಮವನ್ನು ಸಮರ್ಥನೆ ಮಾಡುವ ಪ್ರಸಂಗ ಬಂದಾಗ ಸಾಮೂಹಿಕವಾಗಿ ಹಂಸಗಳಂತೆ ಅವರು ಮಾತನಾಡ್ತಾರೆ. ಮಂಗಲವ ಸ್ವರೂಪರಾಗಿದ್ದಾರೆ. ಅವರನ್ನು ನೋಡಿದ ಕೂಡಲೇ ಧಾರ್ಮಿಕತೆಯ ಬಗ್ಗೆ, ಆಧ್ಯಾತ್ಮಿಕತೆಯ ಬಗ್ಗೆ ಒಂದು ಭರವಸೆ ಬರುವಂತಹ ದೃಷ್ಟಿಕೋನ ಅವರದು. ಸಮ್ಯಕ್ ಉಚ್ಚರಿತ ವಾಚಃ, ಸ್ಪಷ್ಟವಾಗಿ ಮಾತನಾಡ್ತಾರೆ. ಅವರ ಮಾತುಗಳನ್ನು ಕೇಳಿದ ಮಾತ್ರದಿಂದಲೇ ಶುಶ್ರೂಷಮಾಣೆ ನೃಪತವು ಪ್ರೇತ್ಯ ಚೇಹ ಸುಖಾವಹಾಹ. ಯಾರೇ ರಾಜನೇ, ಮತ್ತಾರೊಬ್ಬ ಆಡಳಿತಗಾರನೋ ಅಥವಾ ಯಾವುದಾದ್ರು ಧರ್ಮದ ಬಗ್ಗೆ ಗೊಂದಲ ಇರುವಂತವನು ಇವರು ಮಾತು ಕೇಳಿದ ಮಾತ್ರಕ್ಕೆ ಇಹಪರದಲ್ಲೆಲ್ಲ ಸುಖ ಪಡ್ಕೋತಾನೆ. ಇಂಥ ಮಹಾತ್ಮರ ವಾಣಿಯನ್ನು ಕೇಳಿದ್ರೆ ಸಾಕು, ಅವರ ಮಾತನ್ನು ಕೇಳಿದ್ದಾನೆ ಅಂತ ಮಾತ್ರಕ್ಕೆ ಅವನಿಗೆ ಸಮಾಜ ಗೌರವ ಕೊಡ್ತದೆ. ಯೇಷಾಂ ಚ ತೇಷಾಂ ದಾತಾರಹ, ದಾತಾರಹ ಅಂತ ಕೆಲವು ಕಡೆ ಪಾಠ ಇದೆ. ನಾನು ಶ್ರೋತಾರಹ ಅನ್ನೋ ಪಾಠವನ್ನ ಒಪ್ಕೊಂಡಿದ್ದೇನೆ. ಇಂಥ ಮಹಾತ್ಮರ ಮಾತನ್ನು ಸ್ವಲ್ಪ ಕೇಳಿದ್ರೂ ಸಾಕು, ಅವರಂತೆ ನಾವು ಆಗದೆ ಹೋದ್ರು ಅವರ ಮಾರ್ಗದಲ್ಲಿ ನಾವು ಸ್ವಲ್ಪ ಮುನ್ನಡೆದ್ರೆ, ಅವ್ರ ಮಾತನ್ನು ಕೇಳಿದ್ರೂ ಸಾಕು, ನಮಗೆ ಮಾನ್ಯತೆ ಸಿಗ್ತದೆ. ಆ ಬ್ರಾಹ್ಮಣರಂತೆ ನಾನು ಆಗಬೇಕು ಅಂತ ಬಯಸ್ತೀನಿ ಅಂತಾನೆ ಭೀಷ್ಮ. ಮನೆಗೆ ಬಂದವರಿಗೆ ಸುಸಂಸ್ಕೃತವಾದ ಸಾತ್ವಿಕವಾದ ಆಹಾರವನ್ನು ಬಡಿಸ್ತಾರೆ, ಬಂದಂತಹ ಜ್ಞಾನಿಗಳಾದವರಿಗೆ. ಅದರಂತೆ ಅಂಥ ಮನೆಗೆ ಬಂದವರಿಗೆ ಏನು ಸತ್ಕಾರ ಮಾಡ್ತಾರೆ ಈ ಬ್ರಾಹ್ಮಣರು, ಅವರಂತೆ ನಾನಾಗಬೇಕು ಅಂತ ಬಯಸ್ತೇನೆ. ಶಕ್ಯಂ ಹಿ ಏವ ಆಹವೇ ಯೋದ್ಧುಂ ನದಾತು ಮನಸೂಯಿತುಂ ಶೂರಾ ವೀರಾಶ್ಚ ಶತಶಃ ಸಂತಿ ಲೋಕೆ ಯುಧಿಷ್ಠಿರ ತೇಷಾಂ ಸಂಖ್ಯಾಯ ಮಾನಾನಾಂ ದಾನಶೂರೋ ವಿಶಿಷ್ಯತೆ. ಈ ಜಗತ್ತಿನಲ್ಲಿ ಯುದ್ಧದಲ್ಲಿ ಪ್ರಾಣದ ಹಂಗು ತೊರೆದು ಯುದ್ಧ ಮಾಡುವವರಿದ್ದಾರೆ. ಇನ್ನು ಏನೇನೇನೋ ಸಾಧನೆ ಮಾಡಬಹುದು. ಆದರೆ ದೋಷ ದೃಷ್ಟಿ ಇಲ್ಲದೆ ಶುದ್ಧವಾದಂತಹ ಬುದ್ಧಿಯಿಂದ ದಾನ ಮಾಡುವುದೇನದಿಲ್ಲ, ಬಹಳ ಕಷ್ಟ. ಶೂರರು ವೀರರು ನೂರಾರು ಮಂದಿ ಇದ್ದಾರೆ. ಶೂರ ವೀರಾಶ್ಚ ಶತಶಃ ಸಂತಿ ಲೋಕೆ ತೇಷಾಂ ಸಂಖ್ಯಾಯಮಾನಾನಾಂ ದಾನಶೂರೋ ವಿಶಿಷ್ಯತೆ. ಉಳಿದೆಲ್ಲ ಶೂರರಿಗಿಂತ ದಾನಶೂರ ಅಂತನೂ ಬಹಳ ಶ್ರೇಷ್ಠ ಅಂತಿದ್ದಾರೆ ಈ ಭೀಷ್ಮರು. ಇದನ್ನ ನಾವು ನೋಡುವಾಗ ನಮಗೆ ಒಂದು ಸುಭಾಷಿತ, ಸಂಸ್ಕೃತದ ಸುಭಾಷಿತ ನೆನಪಿಗೆ ಬರ್ತದೆ. ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ದಾತಾ ಭವತಿ ವಾ ನವ ಅಂತ. ದಾನ ಮಾಡುವುದು ಎಷ್ಟು ಕಷ್ಟ. ದಾನ ಮಾಡಬೇಕು ಅಂತ ಪುರಾಣವನ್ನ ನಾವು ಹೇಳ್ತಾನೆ ಇರ್ತೇವೆ. ಪುಂಖಾನುಪುಂಖವಾಗಿ ಯಾವ್ಯಾವ ದಾನ ಮಾಡಿದ್ರೆ ಏನೇನು ಫಲ ಸಿಗ್ತದೆ ಅಂತ ಕೂಡ ಹೇಳ್ತಾ ಹೋಗ್ತೇವೆ. ಆದರೆ ನಾವೇ ಅದೇ ಪ್ರಸಂಗದಲ್ಲೇ ದಾನ ಮಾಡಬೇಕು ಅಂತ ಕೇಳ್ತಾ ಇರುವ ಪ್ರಸಂಗದಲ್ಲೇ ದಾನ ಮಾಡುವ ಪ್ರಸಂಗ ಬಂದಾಗ ನಮ್ಮ ಬುದ್ಧಿ ನಮಗೆ ಆ ಸಂದರ್ಭದಲ್ಲಿ ಸಹಾಯ ಮಾಡೋದಿಲ್ಲ. ಕೇಳುವುದೇ ಬೇರೆ, ಅದನ್ನು ಆಚರಿಸುವುದೇ ಬೇರೆ ಆಗಿಬಿಡ್ತದೆ. ಇದು ಭಗವಂತನ ಒಂದು ಮಾಯ. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಬುದ್ಧಿಮಾತುಗಳನ್ನು ಕೇಳ್ತಾನೆ ಇರ್ತೇವೆ,
ಅದು ಕಾರ್ಯರೂಪಕ್ಕೆ ಬರುವುದು ಮಾತ್ರ ಬಹಳ ಕಷ್ಟಕರ ಆಗಿಬಿಡ್ತದೆ. ಇದೆಲ್ಲ ನಮ್ಮ ಪ್ರತಿಯೊಬ್ಬರ ಅನುಭವ. ಅದೇನು ಈಗ ದಾನದ ಕುರಿತಾಗಿ ಧರ್ಮದ ಕುರಿತಾಗಿ ಮಾತನಾಡಿದ್ದೀವಿ, ಇನ್ನೊಂದು ಗಂಟೆ ಬಿಟ್ಟು ನಾಳೆ ಯಾವಾಗಲೂ ಅದನ್ನು ಆಚರಣೆ ಮಾಡುವ ಪ್ರಸಂಗ ಬಂತು. ಆವಾಗ ಆ ಕೇಳಿದ ಉಪದೇಶ, ಮಾಡಿದ ಸಲಹೆ ಸೂಚನೆ ಎಲ್ಲವೂ ಕೂಡ ವ್ಯರ್ಥ ಆಯಿತು ಅಂತ ಆಮೇಲಿಂದ ಅಲ್ಲದು. ಈಗಲೇ ಅದೇ ಕ್ಷಣದಲ್ಲೇ ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಆವಾಗಲೇ ಅದನ್ನು ಆಚರಿಸುವ ಪ್ರಸಂಗ ಬಂತು, ನಾವು ವಿಫಲರಾಗಿಬಿಡ್ತೇವೆ. ಇದು ನಮ್ಮ ಮನುಷ್ಯರ ಇತಿಮಿತಿಗಳಿವೆಲ್ಲ. ಆದರೆ ಬಿಡುವಂತಿಲ್ಲ, ಶ್ರವಣ ಮಾಡ್ತಾನೆ ಇರಬೇಕು, ಅದನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಮತ್ತೆ ಇಲ್ಲಿ ಈ ಅಧ್ಯಾಯದಲ್ಲಿ ಕೊಡ್ತಾ ಇರುವಂತಹ ಒಂದು ಮಾನಸಿಕ ವಿಶ್ಲೇಷಣೆ ಏನಿದೆ, ಇದಕ್ಕೆ ನಮ್ಮನ್ನು ನಾವು ಒಳಪಡಿಸ್ಕೊಳ್ತಾನೆ ಇರಬೇಕು. ಆ ಮೂಲಕ ನಿತ್ಯ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೋತಾನೆ ಇರಬೇಕು. ಆಗ ಮಾಡಿದ ಉಪದೇಶಗಳು, ಕೇಳಿದ ಉಪದೇಶಗಳು ಆ ಪ್ರವಚನ ಮಾಡುವವರನ್ನ ಮತ್ತೆ ಶ್ರವಣ ಮಾಡುವವರನ್ನೆಲ್ಲ ಕಾಪಾಡ್ತವೆ. ಇಲ್ಲದೇ ಇದ್ರೆ ಅವರೆಲ್ಲ ಭ್ರಷ್ಟರಾಗಿ ಹೋಗ್ತಾರೆ. ಸುಭಾಷಿತದ ಅರ್ಥ ಏನು? ಶತೇಶು ಜಾಯತೆ ಶೂರ. 100 ಜನರಲ್ಲಿ ಒಬ್ಬ ಶೂರನಾಗಿ ಹುಟ್ಟುತ್ತಾನೆ. ಎಲ್ಲರೂ ಶೂರರಾಗಿರೋದು ಸಾಧ್ಯ ಇಲ್ಲ. ಶೂರರಿಗಿಂತ ಒಬ್ಬ ಪಂಡಿತ ಮತ್ತು ವಿರಳ. ಸಹಸ್ರೇಶ ಪಂಡಿತ. 1000 ಜನರಲ್ಲಿ ಒಬ್ಬ ಪಂಡಿತ ಇರ್ತಾನಂತೆ. ಪಂಡಿತರು ಅಷ್ಟು ಕೂಡ ಸುಲಭವಾಗಿ ಹುಟ್ಟೋದಿಲ್ಲ. ವಕ್ತಾ ದಶಸಹಸ್ರೇಶು. ಪಂಡಿತರು 106 ಜನ ಇದ್ದಾರೆ. 10,000 ಜನ ಪಂಡಿತರಲ್ಲಿ ಒಬ್ಬ ಮಾತ್ರ ವಕ್ತಾ ಆಗಿರ್ತಾನೆ, ವಾಗ್ಮಿ ಆಗಿರ್ತಾನೆ. ತಾನು ತಿಳಿದದ್ದನ್ನ ಇನ್ನೊಬ್ಬರಿಗೆ ಮನಮುಟ್ಟುವಂತೆ ಪ್ರಭಾವಕಾರಿಯಾಗಿ ಹೇಳಬಲ್ಲ ಒಂದು ವಾಕ್ಶಕ್ತಿ ಮತ್ತು ನೈತಿಕ ಶಕ್ತಿ, ನೈತಿಕ ಸ್ಥೈರ್ಯ, ಅದೆರಡೂ ಇರಬೇಕು. ನಾವು ಹೇಳಿದ್ದು ಮತ್ತೊಬ್ಬರ ಮೇಲೆ ಪ್ರಭಾವ ಬೀರಬೇಕಾದ್ರೆ ಮಾತಿನ ಧಾಟಿಯೂ ಹಾಗಿರಬೇಕು. ಅದು ಬಂತು ಅಲ್ಲಿ ಹಿಂದೆ. ಹಂಸದಂತೆ ದಿವ್ಯವಾದ ಗಂಭೀರವಾದ ಮೇಘಧ್ವನಿಯಿಂದ ಮಾತಾಡ್ತಾರೆ ಅಂತ ಹೇಳಿ. ಮತ್ತೆ ನಾವು ನಮ್ಮ ಜೀವಮಾನದಲ್ಲಿ ಅದನ್ನು ಆಚರಣೆಗೆ ತಂದಿದ್ದಾಗ ಮಾತ್ರ ಇನ್ನೊಬ್ಬರದನ್ನ ಕೇಳಿ ಪ್ರಭಾವಿತರಾಗ್ತಾರೆ. ಇಲ್ಲದೆ ಹೋದ್ರೆ ವಾರ್ತೆಗಳನ್ನು ಓದುವವರಿಗೂ ಪ್ರವಚನ ಮಾಡುವವರಿಗೂ ಏನೂ ವ್ಯತ್ಯಾಸ ಇಲ್ಲದಂತಾಗಿಬಿಡ್ತದೆ. ಅದಕ್ಕಾಗಿ ವಕ್ತಾ ದಶಸಹಸ್ರೇಶು. 10,000 ಜನ ಪಂಡಿತರಲ್ಲಿ ಒಬ್ಬ ವಕ್ತಾ, ಪ್ರಭಾವಕಾರಿಯಾಗಿ ಮಾತನಾಡಬಲ್ಲವನಿರ್ತಾನೆ. ದಾತ ಭವತಿವಾ ನವ. ಆದ್ರೆ ದಾನ ಕೊಡುವವನು ಮಾತ್ರ ಎಲ್ಲಿಯಾದರೂ ಇರ್ತಾನೋ ಇಲ್ಲೋ, ಹುಟ್ಟತಾನೋ ಇಲ್ಲ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸುಭಾಷಿತ ಹೇಳ್ತದೆ. ದಾನ ಕೊಡುವ ಸ್ವಭಾವ ಈಗ ಕೊಡಬೇಕು ಅಂತ ತೀರ್ಮಾನ ಮಾಡಿರ್ತೀವಿ, ಮುಂದಿನ ಕ್ಷಣದಲ್ಲಿ ಬೇಡ ಅಂತ ಮನಸ್ಸಿಗೆ ಅನಿಸಿಬಿಡ್ತದೆ. ಇಷ್ಟು ಚಂಚಲವಾದ ಮನಸ್ಸು. ಆದರೆ ಯಾವ ಬ್ರಾಹ್ಮಣರಂತೆ ನಾವು ಆಗಬೇಕು, ಅವರಂತೆ ನಾವು ಬದುಕಬೇಕು ಅಂತ ಇಲ್ಲಿ ಏನು ಹೇಳ್ತಾ ಇದ್ದಾರಲ್ಲ, ಹಾಗೆ ಆಲೋಚನೆ ಮಾಡ್ತಾ ಮಾಡ್ತಾ ಮುಂದುವರೆದ್ರೆ ಈ ನಮ್ಮ ಎಲ್ಲ ದುರ್ಗುಣಗಳನ್ನು ಕೂಡ, ನಮ್ಮ ಚಾಂಚಲ್ಯಗಳನ್ನ ನಾವೆಲ್ಲ ಮೀರಬಹುದು. ಧನ್ಯಸ್ಯಾಂ ಯದ್ಯಹಂ ಭೂಯಃ ಸೌಮ್ಯ ಬ್ರಾಹ್ಮಣ ಕೋಪಿ ವಾ ಕುಲೇ ಜಾತಃ ಧರ್ಮಗತಿ ತಪೋ ವಿದ್ಯಾ ಪರಾಯಣಃ. ಒಂದು ವೇಳೆ ನನಗೇನಾದರೂ ಸತ್ಕುಲ ಪ್ರಸೂತನಾದ ಧರ್ಮಾತ್ಮನಾದ ತಪೋನಿರತನಾದ ವಿದ್ಯಾಸಂಪನ್ನನಾಗಿ ಬ್ರಾಹ್ಮಣನಾಗಿ ಹುಟ್ಟಲಿಕ್ಕೆ ಅವಕಾಶ ಸಿಕ್ಕರೆ ನಾನಾಗ ಧನ್ಯನಾಗ್ತೇನೆ. ಭದ್ರಂತು ಜನ್ಮ ಸಂಪ್ರಾಪ್ಯ ಭೂಯೋ ಬ್ರಾಹ್ಮಣಕೋ ಭವೇತ್. ಜನ್ಮ ಸಂಪ್ರಾಪ್ಯ, ಮತ್ತೊಂದು ಬಾರಿ ನಾನು ಎಲ್ಲಿಯಾದರೂ ಹುಟ್ಟುವ ಪ್ರಸಂಗ ಬಂದ್ರೆ ನಾನು ಬ್ರಾಹ್ಮಣನಾಗಿಯೇ ಹುಟ್ಟುವಂಥ ಒಂದು ಅವಕಾಶ ಪಡ್ಕೋತೀನಿ. ಅದಕ್ಕಾಗಿ ನಾನು ಹಂಬಲಿಸ್ತೇನೆ ಅಂತಾರೆ ಈ ಈ ಭೀಷ್ಮರಿಗೆ ಯುಧಿಷ್ಠಿರನ ಬಗ್ಗೆ ಬಹಳ ಪ್ರೀತಿ ಇತ್ತು. ಅದನ್ನವ್ರು ಹೇಳ್ತಾರೆ, ನಮೇ ತ್ವತ್ತಃ ಪ್ರಿಯತರೋ ಲೋಕೇಸ್ಮಿನ್ ಪಾಂಡುನಂದನ. ಆದರೆ ನಿನಗಿಂತಲೂ ಹೆಚ್ಚು ನನಗೆ ಬ್ರಾಹ್ಮಣರು ಅಂದ್ರೆ ಬ್ರಹ್ಮಜ್ಞಾನಿಗಳಾದವರು ಪ್ರಿಯರಾಗ್ತಾರೆ. ಅವರನ್ನ ನಾನು ಅಷ್ಟು ಗೌರವಿಸ್ತೇನೆ, ಅವರಂತೆ ಆಗಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅವರು ನನಗೆ ಆದರ್ಶ ವ್ಯಕ್ತಿಗಳಾಗ್ತಾರೆ. ಅಲ್ಲಿಗೆ ಈ ಪ್ರಸ್ತುತ ನಡೆದಿರುವಂತಹ ಅಧ್ಯಾಯದ 13ನೇ ಶ್ಲೋಕ ಸಮಾಪ್ತವಾಗಿದೆ.